दोषमप्यतमवर्हिरैस्वाक्यैः नश्योद्भवादितमशेषविशेषतोऽपि वन्द्यं सदा प्रियतमं नमः सन्नमामि। ॐ अथ तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि ಚಾಹಮೇವ. ಓಂ ಓಂ ಅಸಾತು ಅಮ್ಮ ಜಿಜ್ಞಾಸಾತು. ಈಗ ಅಮುಕ್ತತ್ವಂ ತಥಾ ಕಾಲೇ ಕಾಲಾಧೀನಾ ಹಿ ಮುಕ್ತತಾ ಕಾಲಯೇವಾಗಮುಕ್ತ್ಯಾಹ ಮುಕ್ತಿಂ ಕಾಲನಿವರ್ತನೆ ಮುಕ್ತೇರಪಿ ನಿವೃತ್ತಿ ಸ್ಯಾತ್ ಸಂಸಾರಿತ್ವಮತೋ ಭವೇತ್. ವಿನಾಕಾರಣ ನಿವೃತ್ತಿ ಆಗೋದಾದ್ರೆ ಮುಕ್ತಿ ಮತ್ತೆ ಹೋಗಿ ಸಂಸಾರಿತ್ವ ಮತ್ತೆ ಬರುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿ ಏನು ಪ್ರಯೋಜನ? ಕ್ವಚ ಪ್ರತ್ಯಕ್ಷತಃ ಪ್ರಾಪ್ತಂ ಅನುಮಾ ಆಗಮ ಬಾಧಿತಂ. ಕ್ವಚ ಪ್ರತ್ಯಕ್ಷತಃ ಪ್ರಾಪ್ತಂ ಅನುಮಾ ಆಗಮ ಬಾಧಿತಂ. ಪ್ರತ್ಯಕ್ಷವಾದ ವಿಚಾರವನ್ನ ಎಂದು ಯುಕ್ತಿಯಿಂದ ಆಗಮದಿಂದ ಅಲೆಗಳಿಲಿಕ್ಕೆ ಬರೋದಿಲ್ಲ. ದೇಹಾತ್ಮತ್ವಂ ಪ್ರಾಪ್ತಂ ಪ್ರತ್ಯಕ್ಷತಃ ಕ್ವಚಿತ್ ಮಮ ದೇಹ ಇತಿ ಖೇವ ನ ದೇಹೋಹಮಿತಿ ಭ್ರಮ. ಈಗ ದೇಹಾತ್ಮ ಭ್ರಮ ಒಂದು ಸೂಕ್ಷ್ಮ ವಿಚಾರ ಇದೆ. ದೇಹಾತ್ಮ ಭ್ರಮ ಅಂದ್ರೇನು? ದೇಹವೇ ಆತ್ಮ ಅಂತಕ್ಕಂಥ ಭ್ರಮೆ. ಇದು ಇದೆಯೋ ಇಲ್ಲೋ ಅಂತ ಪ್ರಶ್ನೆ. ದೇಹವೇ ಆತ್ಮ ಅಂತಕ್ಕಂಥ ಭ್ರಮೆ ಇದೆಯೋ ಇಲ್ಲೋ ಅಂತ ಪ್ರಶ್ನೆ. ಉತ್ತರ ಹೇಳ್ತಾರೆ. ನಮಗೇನಂತ ನನ್ನ ದೇಹ ಅಂತ ಹೇಳ್ತಾರೆ. ನಾನೇ ದೇಹ ಅಂತ ಯಾರು ಹೇಳ್ತಾರ? ಹೇಳೋದಿಲ್ಲ. ಆದ್ರೆ ಬೇರೆ ಇದೆ ಅಂತ ಆಯ್ತು. ನನ್ನ ಮನೆ ಅಂತ ಹೇಳಿದಾಗ ಮನೆಗೂ ಇವರಿಗೂ ಏನಿದೆ? ಭೇದ. ನನ್ನ ದೇಹ ಇದೆ ಅಂತ ಹೇಳಿ ನನ್ನ ದೇಹ ಅಂತ ಹೇಳಿದಾಗ ದೇಹಕ್ಕೂ ಅವನಿಗೂ ಭೇದ ಇದೆ ಅಂತ ಜ್ಞಾನ ಅವನಿಗಿದೆ. ದೇಹಾತ್ಮತ್ವಂ ವಿಧಿನತ್ ಪ್ರಾಪ್ತಂ ಪ್ರತ್ಯಕ್ಷತಃ. ಯಾವ್ದ್ರಿಂದ ಸಿದ್ಧವಾಯಿತು ಇದು ಅಂತ ಕೇಳಿದ್ರೆ ಸಾಕ್ಷಿ. ಯಾಕೆ? ದಗ್ಧ ದೇಹ ಅನ್ನೋ ಸ್ಪಷ್ಟ ಅನುಭವ ಇದೆ. ಮಮ ದೇಹ ಇತಿ ಹೇವ ನ ದೇಹೋಹಮಿತಿ ಭ್ರಮ. ನನ್ನ ದೇಹ ಅಂತಿದೆ ಹೊರತು ನಾನೇ ದೇಹ ಅಂತ ಯಾರಿಗೂ ಅನಿಸಿಲ್ಲ. ಅವರು ದೇಹ ಬಿಟ್ಟರು ಎಲ್ಲರ ಮಾತನ್ನು ಹೇಳ್ತಾರೆ. ತಾವು ಹೇಳೋರು ಕೂಡ ದೇಹ ಬಿಟ್ಟರು ಅಂತ ಹೇಳ್ತಾರೆ ಹೊರತು ಹೇಳೋದಿಲ್ಲ. ಉಪಚಾರಶ್ಚ ಕೃಷ್ಣೋಹಮಿತಿ ಕರ್ತಮ ಲೇಪನೆ ವಸ್ತ್ರಸ್ಯ ಯದ್ವದೇವಂ ಸ್ಯಾತ್ ಯದ್ಯಪಿ ಉಪಾಧಿಕೃತಂ ತದಾ. ಉಪಚಾರಶ್ಚ ಕೃಷ್ಣೋಹಂ ಇತಿ ಕರ್ದಮ ಲೇಪನೆ. ಕರ್ದಮ ಅಂದ್ರೆ ಕೆಸರು. ಕೆಸರಲ್ಲಿ ಬಿದ್ದ ಮೈಯಲ್ಲಿ ಕೆಸರು. ಅವಾಗೇನಂತಾನೀಗ ನಾನು ಕಪ್ಪಾಗಿ ಬಿಟ್ಟೆ ಅಂತ ಹೇಳ್ತಾನೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ನಾನು ಕಪ್ಪಾಗಿ ಬಿಟ್ಟೆ ಅಂತ ಹೇಳಿದಾಗ ಕಪ್ಪಾಗಿರೋದು ಯಾರ್ದೀಗ? ದೇಹ. ಅವನೇನಂತ ಹೇಳ್ತಾನೆ? ನಾನು ಕಪ್ಪಾದೆ, ನನ್ನ ದೇಹ ಕಪ್ಪಾಯ್ತು ಅಂತ ಹೇಳೋದಿಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಉಪಚಾರ ಅಂದ್ರೇನು? ಔಪಚಾರಿಕ ಪ್ರಯೋಗ. ಔಪಚಾರಿಕ ಪ್ರಯೋಗ ಹೇಗೆ? ಸೇಯಂ ದೀಪಜ್ವಾಲ ಹೇಳ್ತಾರಲ್ಲ, ಇದೇ ಗಂಗಾ ಪ್ರವಾಹ, ಮುಂದೆ ಹೋಗ್ತಾ ಇದೆ ಗಂಗಾ ಪ್ರವಾಹ, ಅದೇ ಅಂತ ಕರೀತಾರಲ್ಲ ಹಾಗೆ. ದೃಷ್ಟಿ ಉಪಚಾರ ಅಂದ್ರೆ ಏನು? ಸೆಕೆಂಡರಿ ಮೀನಿಂಗ್, ಪ್ರೈಮರಿ ಮೀನಿಂಗ್ ತಗೊಳ್ಬಾರ್ದು ಅಂತ ಅರ್ಥ. ವಸ್ತ್ರಸ್ಯ ಯದ್ವದೇವಂ ಸ್ಯಾತ್ ಯದ್ಯುಪಾಧಿಕೃತಂ ತದಾ. ವಸ್ತ್ರಸ್ಯ ಯದ್ವದೇವಂ ಸ್ಯಾತ್ ಯದ್ಯುಪಾಧಿಕೃತಂ ತದಾ. ಮತ್ತೆ ಹೇಳ್ತಾರೆ ವಸ್ತ್ರಸ್ಯ ಯದ್ವತ್. ವಸ್ತ್ರಸ್ಯ ಯದ್ವತ್. ತಾನು ವಸ್ತ್ರ ಧರಿಸಿದಾಗ ಹೇಗೆ ತಾನು ಬಿಳಿ ನಾನು ಕೆಂಪು ವಸ್ತ್ರದ ಮೇಲೆ ಅವನು ಗುರುತಿಡಿತಾರ ಹಾಗೆ ಅದು ಔಪಚಾರಿಕ ಪ್ರಯೋಗ ಹೊರತು ಮುಖ್ಯಾರ್ಥಗಳು ಅಲ್ಲ. ಆದ್ರಿಂದ ದೇಹಾತ್ಮಾತ್ಮ ಭ್ರಮ ಇದೆಯೋ ಭ್ರಮೆ ಇದೆಯೋ? ದೇಹವೇ ಆತ್ಮ ಅಂತಕ್ಕಂಥ ಭ್ರಮೆ ಇದೆಯಾ? ಇಲ್ಲ. ಯದಿ ಉಪಾಧಿಕೃತಂ ತದಾ ಸ್ವತಃ ಶುಕ್ಲತ್ವವತ್ ಕಾಷ್ಣ್ಯಂ ನಮಮೇತಿ ಪ್ರತೀಯತೆ. ಇಲ್ಲ, ಹಾಗೇನು ಇಲ್ಲ ಅಂತ ಹೇಳೋದಾದ್ರೆ ಹಾಗಿದ್ದ ಹೀಗೆ ಬರ್ಬೇಕಾಗಿತ್ತು. ಸ್ವತಃ ಶುಕ್ಲತ್ವವತ್ ಕಾಷ್ಣ್ಯಂ ನಮಮೇತಿ ಪ್ರತೀಯತೆ. ಸ್ವತಃ ಶುಕ್ಲತ್ವ ಇತ್ಯಾದಿಗಳು ಹೇಗೋ ಕಾರ್ಷ್ಣ್ಯ ಅಂದ್ರೆ ಕಪ್ಪಾಗಿರ್ಬೇಕು ಅನ್ನೋದು ಕೂಡ ಮಮ ಅಂತ ತಿಳುವಳಿಕೆ ಬರ್ತಾ ಇದೆ. ಕಥಂಚ ಭೇದೋ ದೇಹಾದೇರ್ ಆತ್ಮನೋ ನ ಪ್ರತೀಯತೆ. ಕಥಂಚ ಭೇದೋ ದೇಹಾದೇಹೇ ಆತ್ಮನೋ ನ ಪ್ರತೀಯತೆ. ದೇಹಾದಿಗಳಿಂದ ದೇಹ ವಸ್ತ್ರ ಆದಿ ಶಬ್ದದಿಂದ ಅವೆಲ್ಲ ತಗೊಳ್ಬೇಕು. ಅವುಗಳಿಂದ ಆತ್ಮ ತನಗೆ ಏನಿಲ್ಲ ಅಂತ ನಮಮೇತಿ ಪ್ರತೀಯತೆ. ಪ್ರತೀಯಕ್ಕೆ ಸಾಧ್ಯ ಇದೆ. ತಾನೇ ದೇಹ ಅಂತಕ್ಕಂತಹ ಒಂದು ಭ್ರಮೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಎಲ್ಲೆಲ್ಲಿ ನನ್ನ ದೇಹ ಅಂತ ಕರಿತೇವೋ ಅದೆಲ್ಲ ಕೂಡ ನಾನೇ ದೇಹ ಅಂತ ಕರಿತೇವೋ ಅದೆಲ್ಲ ಔಪಚಾರಿಕ ಪ್ರಯೋಗ. ಇನ್ನೂ ಒಂದು ಹೇಳ್ತಾರೆ,
ಜಾತಮಾತ್ರ ಮೃಗಾ ಗಾವೋ ಹಸ್ತಿನಃ ಪಕ್ಷಿಣೋ ಝಷಾಃ ಭಯಾಭಯ ಭಯಾಭಯ ಸ್ವಭೋಗಾದೋ ಕಾರಣಾನಿ ವಿಜಾನತೆ. ಒಂದು ಪುನರ್ಜನ್ಮ, ಜೀವ ಬೇರೆ ದೇಹ ಬೇರೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಜಾತ ಮಾತ್ರ ಮೃಗಾ ಗಾವ ಹಸ್ತಿನಃ ಪಕ್ಷಿಣಃ ಝಷಾಃ ಭಯಾಭಯ ಸ್ವಭೋಗಾದೋ ಕಾರಣಾನಿ ವಿಜಾನತೆ. ಜಾತ ಮಾತ್ರ ಹುಟ್ಟಿದ ತಕ್ಷಣನೇ ಮಗು ಹಾಲು ಕುಡಿಯುತ್ತೆ, ಸ್ವಲ್ಪ ಹೊತ್ತಿಗೆಲ್ಲ ಹಾಲು ಕುಡಿಸ್ಬಿಡ್ತಾರೆ. ಮೃಗಾಹ ಜಿಂಕೆಗಳು, ಗಾವಹ ಗೋವುಗಳು, ಹಸ್ತಿನಃ ಆನೆಗಳು, ಪಕ್ಷಿಣಃ ಪಕ್ಷಿಗಳು, ಝಷಾಃ ಮೀನುಗಳು ಎಲ್ಲ ಬಂತು. ಜಲಚರ, ಭೂಚರ, ಖೇಚರ. ಅಷ್ಟೊಂದು ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ, ಅದೆಲ್ಲ ಏನೇ ಆಗಿರ್ಲಿ, ಪ್ರಾಣಿ ಮನುಷ್ಯನೇ ಆಗಿರ್ಲಿ, ಯಾರೇ ಆಗಿದ್ರು ಕೂಡ ಅವ್ರಿಗೇನು ಗೊತ್ತಿದೆ? ಭಯ ಅಭಯ ಸ್ವಭೋಗಾದವು ಕಾರಣಾನಿ ವಿಜ. ತನಗೆ ಹಿತಕರವಾದದ್ದು ಅನ್ನೋ ಒಂದು ಮಾತು ಅವನಿಗೆ ಗೊತ್ತಾಗುತ್ತೆ. ಹಾಲು ಕುಡಿಸೋದು, ಆಹಾರ ಕೊಡೋದು, ಮಕ್ಕಳಿಗೆ ಕೂಡ ಏನು ಗೊತ್ತಾಗುತ್ತೆ? ಜ್ಞಾನ ಇದೆ ಅಂದ್ರೆ ಜನ್ಮಾಂತರ ಇಲ್ಲದೆ ಹೋಗಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ. ಜನ್ಮಾಂತರದ ಅನುಭವ ಏನ್ ಮಾಡುತ್ತೆ ಅವರಿಗೆ? ಆ ಭಾವನೆ ತಂದು ಕೊಡುತ್ತೆ. ಓ, ಈ ಹಾಲು ಕುಡಿದ್ರೆ ಸುಖ ಆಗುತ್ತೆ, ಅದು ಭಯ ಇದೆ, ಬೆಂಕಿ ಮುಟ್ಟಬಾರದು, ಇವೆಲ್ಲ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಪ್ರಾಣಿಗಳು ಕೂಡ ಭಯಪಟ್ಟು ಓಡೋದು ನಾವು ನೋಡ್ತೇವೆ. ಇನ್ನೂ ಕೆಲವರು ಹೇಳ್ತಾರೆ, ಇವೆಲ್ಲ ಗಿಡಕ್ಕೆ ನೀರ್ ಹಾಕ್ಲಕ್ಕೆ ಹೋದ್ರೆ ಗಿಡಗಳು ಖುಷಿ ಆಗುತ್ತೆ. ನಮ್ಮ ಸೂಕ್ಷ್ಮ ನಾವು ಎಲ್ಲೋ ನೋಡ್ತಿರ್ತೀವಿ, ಅದ್ರ ಗೊತ್ತಾಗೋದಿಲ್ಲ. ಸುಮ್ಮನೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಕಡಿಯಕ್ಕೆ ಹೋದಾಗ ಅವಕ್ಕೆ ಏನಾಗುತ್ತೆ? ಮುದುರು ಕೊಡೋದು. ಯಾಕಂದ್ರೆ ಜೀವ ಇರೋದ್ರಿಂದ. ಈ ರೀತಿ ಅಲ್ಲಿರೋ ಜೀವನು ಆ ವೃಕ್ಷಾದಿಗಳು ಹೇಗೆ ಬೇರೆನೋ, ದೇಹದಲ್ಲಿರ್ತಕ್ಕಂಥ ಮನುಷ್ಯ ಪ್ರಾಣಿಗಳು ಎಲ್ಲವೂ ಕೂಡ ಆ ದೇಹ ಬೇರೆ, ಆ ಜೀವ ಬೇರೆ ತುಂಬಾ ಸ್ಪಷ್ಟ ತಿಳ್ಕೊಂಡಿರುತ್ತೆ. ಜ್ಞಾನ ಇದೆ. ಭಯ ಅಭಯ. ಜಿಂಕೆಗಡಿ ಏನು ಸತ್ತ ಮೇಲೆ ಗೊತ್ತಾಗುತ್ತೆ ಅವಕ್ಕೆ. ಹುಲಿ ಬಂದ್ರೆ ಓಡುತ್ತೆ, ಸಿಂಹ ಬಂದ್ರೆ ಓಡುತ್ತೆ. ಯಾಕೆ? ಆ ಭಯ ಇದೆ. ಅಭಯ. ಮನುಷ್ಯ ಬಂದ ಓಡೋದಿಲ್ಲ, ಯಾಕೆಂದ್ರೆ ಗೊತ್ತು ಇವರಿಂದ ನಮಗೇನು ಅಪಾಯ ಇಲ್ಲ ಅಂತ ಹೇಳಿ. ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಜೀವ ಬೇರೆ ದೇಹ ಬೇರೆ ಸ್ಪಷ್ಟ ಅರ್ಥ ಆಗ್ಬೇಕು. ಇದು ಯಾವ್ದ್ರಿಂದ ಗೊತ್ತಾದಾಗೈತಿ? ಇದು ಸಾಕ್ಷಿ ಪ್ರತ್ಯಕ್ಷದಿಂದ ಗೊತ್ತಾಗ್ತಾ ಇದೆ. ಮತ್ತೆ ಎಲ್ಲ ಪ್ರಾಣಿ ಜೀವ ಅಂದ್ಮೇಲೆ ಪ್ರಾಣಿ ಜಾಕ್ಷಿ ಇರ್ಲೇಬೇಕಲ್ಲ. ಇದು ಜೀವನ ಎಲ್ಲವನ್ನು ಅಸ್ಮೃತವು ಪೂರ್ವದೇಹ ವಿಜ್ಞಾನಂ ತತ್ ಕಥಂ ಭವೇತ್. ಅಸ್ಮೃತವು ಪೂರ್ವದೇಹಸ್ಯ ವಿಜ್ಞಾನಂ ತತ್ ಕಥಂ ಭವೇತ್. ಪೂರ್ವದೇಹದ ಸ್ಮರಣೆ ಸ್ವಲ್ಪ ಕೂಡ ಇಲ್ಲದೆ ಹೋಗಿದ್ರೆ ಇದಾಗ್ತಿರ್ಲಿಲ್ಲ. ಸರಿಯಾಗಿ ಯೋಚನೆ ಮಾಡ್ಬೇಕಿಲ್ಲ. ಎಲ್ಲಾ ಪ್ರಾಣಿಗಳಿಗೂ, ಮನುಷ್ಯನ ಸೇರಿ ಎಲ್ಲರಿಗೂ ಕೂಡ ನನ್ನ ದೇಹ, ನಾನೇ ದೇಹ ಅಂತಿಲ್ಲ. ಭೋಗ ಮತ್ತು ದುಃಖ, ಸುಖ ಇತ್ಯಾದಿಗಳ ಬಗ್ಗೆ ಬೇಕು ಬೇಡ ಅನ್ನೋದನ್ನ ಹೇಳ್ಕೊಡದೆ ಕಲ್ತ್ಕೊತಾನ ಅವನು. ಇದರಿಂದ ಏನ್ ಗೊತ್ತಾಗತ್ತೆ? ಜನ್ಮಾಂತರ ಇದೆ ಅಂತ ಸಿದ್ಧವಾಗತ್ತೆ. ಅನಾದಿ ಕರ್ಮ ಹೇಗೋ ಅನಾದಿಯಾದಂತ ದೇಹಗಳ ಸಂಪರ್ಕದಿಂದ ಅವನಿಗೆ ಈ ಭಾವನೆ ಬರುತ್ತೆ. ಅಸ್ಮೃತವು ಪೂರ್ವದೇಹಸ್ಯ ವಿಜ್ಞಾನಂ ತತ್ ಕಥಂ ಭವೇತ್. ಈ ಸ್ಮರಣೆ ಇಲ್ಲದೆ ಹೋಗಿದ್ರೆ ಈ ತಿಳುವಳಿಕೆ ಹೇಗೆ ಬರ್ತಾ ಇತ್ತು ಅನ್ನ ನೋಡಿ. ಬೇರ್ಭರ್ತಾದಿಗಳಿಗೆ ಸ್ಪಷ್ಟ ಇತ್ತು, ನಮಗೆ ಹೇಗಿದೆ? ಸ್ಪಷ್ಟ ಇಲ್ಲ. ಸಾಮಾನ್ಯ ಕಾರಣ ಇದೆ. ಇದು ಒಳ್ಳೆಯದು, ಇದು ಕೆಟ್ಟದು ಅನ್ನೋ ವಿಚಾರ ಸಾಮಾನ್ಯ. ಇದು ಬೇಕು, ಇದು ಬೇಡ ಅನ್ನೋ ಭಾವನೆ ಇದ್ದೇ ಇದೆ. ಆದ್ರೆ ನಮ್ದು ತುಂಬಾ ಅಸ್ಪಷ್ಟ. ಇಲ್ಲ ಅಂತಲ್ಲ, ಅಸ್ಪಷ್ಟ. ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಜಿಂಕೆಯಾಗಿದ್ದೆ, ಇಂದ ರಾಜನಾಗಿದ್ದೆ, ಇದೆಲ್ಲ ಗೊತ್ತಿತ್ತು ಅವ್ರಿಗೆ. ಇದು ಜಾತಿ ಸ್ಮೃತಿ. ಕೆಲವರು ಒತ್ತ ಬರೆಯೋರು ಇರ್ತಾರೆ, ಜನ್ಮಾಂತರ ಮಾಡಿಕೊಳ್ಳೋರು ಇರ್ತಾರೆ. ಅದು ಅವರವರಿಂದ ಸಾಧನೆ ಮೇಲೆ ಡಿಪೆಂಡ್ ಆಗುತ್ತೆ. ಅಸ್ಮೃತವು ಪೂರ್ವದೇಹಸ್ಯ ವಿಜ್ಞಾನಂ ತತ್ ಕಥಂ ಭವೇತ್. ಸ್ಮೃತಿ ಇಲ್ಲದೆ ಹೋಗಿದ್ರೆ ಇದೆಲ್ಲ ಹೇಗೆ ಸಾಧ್ಯವಾಗ್ತದೆ? ಅನ್ವಯ ವ್ಯತಿರೇಕಾದೇರ್ ಅನುಸಂಧಾನ ವಿಸ್ಮೃತ. ಅನುಸಂಧಾನ ಬಂದಾಗ ತಿಳ್ಬಳಿಕೆ, ಇಲ್ಲದೆ ಹೋದಾಗ ವಿಸ್ಮೃತಿ. ಅದ್ರ ಸಮಸ್ಯೆ ಇಲ್ಲ. ದೊಡ್ಡ ದೊಡ್ಡ ದೇವಾವತಾರರಿಗೂ ಕೂಡ ಯಾವಾಗಲೂ ತಾವ ಏನಂತ ಗೊತ್ತಿರೋದಿಲ್ಲ ಅವರಿಗೆ. ವಾಯುದೇವರು ಬಿಟ್ರೆ ದೇವರಂತೂ ಸರಿನೇ. ಉಳಿದವರಿಗೆಲ್ಲ ಎಲ್ಲಾ ಕಾಲಕ್ಕೂ ಏನ್ ಗೊತ್ತಿರೋದಿಲ್ಲ ಅವರಿಗೆ. ತಾವ್ ಇಂಥವ್ರ ಅವತಾರ ಅಂತ ಗೊತ್ತಿರೋದಿಲ್ಲ. ಅದು ಗೊತ್ತಿದ್ರೆ ಅರ್ಜುನ ನಾನೇ ಕೃಷ್ಣ ಏನು ಮಹಾ ನಾನೇ ದೊಡ್ಡ ಹಾಗೆಲ್ಲ ಅಂತಿರ್ಲಿಲ್ಲ. ಮತ್ತು ಹೇಳ್ಕೊಟ್ಟ ಕೆಲವ್ರಿಗೆ ಗೊತ್ತಾಗುತ್ತೆ, ಇಲ್ಲ ಹೋದ್ರೆ ತಿಳ್ಕೊಳ್ಳೋದಿಲ್ಲ. ಇದು ವಿಶೇಷ. ಅವರಿಗೆ ದೇವತೆಗಳಿಗೆ ಹಾಗೆ ತಮ್ಮ ಮೂಲ ರೂಪ ಮರೀತಾರೆ. ಇವರು ತಮ್ಮ ದೇಹ ಇದರ ಬಗ್ಗೆ ಇವರು ಸ್ಪಷ್ಟ ಇಲ್ಲದೇನೆ ಸಾಮಾನ್ಯ ಕಾರಣ ತಿಳಿತಾರೆ. ಅನುಸಂಧಾನ ವಿಸ್ಮೃತವು. ಇಡೀ ಸ್ಮರಣೆ ಇಲ್ಲ, ಪೂರ್ವದೇ ಇದ್ದಿದ್ದವ್ರಿಗೆ ಅಸ್ಪಷ್ಟವಾಗಿ ಗೊತ್ತಿದೆ. ಅಷ್ಟೇ ಅಸ್ಪಷ್ಟವಾಗಿ. ಎಷ್ಟು ಯಾವ್ದಿಲ್ಲ, ಇಲ್ಲ ಆಗಲ್ಲ. ಆ ಮೊದಲು ಜಾಸ್ತಿ ಇರುತ್ತೆ, ಬರ್ತಾ ಬರ್ತಾ ಸೈಡ್ ಆಗ್ಬಿಟ್ಟು ಮರ್ತು ಬಿಡ್ತಾರೆ. ಯಾವುದೇ ಅಂತ ಯಾವ್ದು ಗೊತ್ತಾಗಲ್ಲ ಅವನಿಗೆ. ಒಂದು ಗೊತ್ತು,
ಈ ದೇಹ ಬೇರೆ ನಾನ್ ಬೇರೆ, ಇಷ್ಟು ಮಾತ್ರ ತಿಳ್ಕೊಳ್ಳೇಬೇಕು. ಎಲ್ಲ ಇದೆ ದೇವತೆಗಳು, ಅದೇ ಹೇಳಿದ್ದು ವಿಸ್ಮರಣೆ ಅಂದ್ರೆ ರುಜುಗಳನ್ನು ಬಿಟ್ರೆ ಉಳಿದೋರಿ ಅದು ಒಮ್ಮೊಮ್ಮೆ ಯಾವಾಗ್ಲೂ ಬರೋದಿಲ್ಲ, ಒಮ್ಮೊಮ್ಮೆ ಹಾಗಾಗತ್ತೆ, ಮರಬು ಬರಲ್ಲ ಒಮ್ಮೊಮ್ಮೆ ಆ ತರ. ಎಂಥ ಬುದ್ಧಿವಂತರು ಕೆಲವು ಮರೀತಾನೆ, ಎಕ್ಸ್ಪರ್ಟೇ ಅದ್ರಲ್ಲಿ ಮೋಸ ಹೋಗ್ತಾರೆ. ಯದಾ ದೇಹಾಂತರ ಜ್ಞಾನಂ ದೇಹಕ್ಯಾವಸಿತಿ ಕುತಃ. ಹೀಗೆ ನಾಸ್ತಿಕರಿಗೆ ಒಳ್ಳೆ ಉತ್ತರ ಇರೋದು. ಜನ್ಮ ಇಲ್ಲ ಅಥವಾ ಜೀವ ಇಲ್ಲ, ದೇಹನೇ ಜೀವ ಇತ್ತವಾದ ಮಾಡೋರಿಗೆ ನಾನೇ ದೇಹ ಅಂತ ಅನುಭವ ನೀವು ಬಂದಿದೆಯಾ ಅಂತ ಕೇಳ್ಬೇಕು ಫಸ್ಟ್. ಇಲ್ಲದ ಗ್ಯಾಂಗಿನ ಕಾಲ್ ಕತ್ತರಿಸ್ಬಿಡಿ ಅಂತ ಹೇಗೆ ಗೊತ್ತಿದೆ ಅವನಿಗೀಗ, ಬೇರೆ ಅಂತ ಜ್ಞಾನ ಇಲ್ಲವರೆ ಒಪ್ತಿದ್ದಿಲ್ಲೋ, ನನ್ನ ಕೊಂದು ಬಿಡ್ತೀರಾ ಅಂತ ಕೇಳ್ತಿದ್ದ. ಗೊತ್ತಾಯ್ತಾ? ಅವನಿಗೆ ಆಮೇಲೆ ಕಾಲು ಹೋಯ್ತು ಅಂತಾನೆ ಹೊರತು ತನ್ನ ವ್ಯಕ್ತಿತ್ವ ಇದಾಗಿದೆ, ಸ್ವರೂಪದಲ್ಲಿ ಏನೂ ಆಗಿಲ್ಲ, ಬಾಹ್ಯದಲ್ಲಿ ಎಫೆಕ್ಟ್ ಆಗಿದೆ ಹೊರ ಸ್ವರೂಪದಲ್ಲಿ ಏನಾಗಿಲ್ಲ ಅವನಿಗೆ. ಬಟ್ಟೆ ಹರಿದ್ರೆ ಹೇಗೋ ಹಾಗೆ, ಬಟ್ಟೆ ಹರಿದ್ರೆ ಹೇಗೋ ಹಾಗೆ. ಅವಾಗ ಮೃದು ಯದಾ ದೇಹಾತ್ಮರ ಜ್ಞಾನಂ ದೇಹೈಕ್ಯಾವಸಿತಿ, ಅವಸಿತಿ ನಿರ್ಣಯ ಕುತಃ ಅಂದ್ಮೇಲೆ ದೇಹವೇ ಜೀವ ಅಂತ ಯಾರಿಗೆ ಸಾಧ್ಯ ಇದೆ, ಬರೋದಿಲ್ಲ. ಆಪ್ತತ್ವಾದ ಆತ್ಮನೋ ದೇಹೇ ವ್ಯವಹಾರೇಶು ಅಪಾಠವಾತ್. ಇದು ಯಾಕೆ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಅಂದ್ರೆ, ವ್ಯಾಪ್ತತ್ವಾದ ಆತ್ಮನೋ ದೇಹೆ, ದೇಹದೊಳಗೆ ಆತ್ಮ ವ್ಯಾಪ್ತನಾಗಿದ್ದಾನೆ. ಹಿಂದೆ ಬಂದಿದೆ, ಜೀವ ಅಣುಭವ ವ್ಯಾಪ್ತನ ಅಣು. ಮತ್ತೆ ಎಲ್ಲ ವಿಷಯ ಇಲ್ಲಿ ಚುಚ್ಚರಿ ಯಾಕೆ ಗೊತ್ತಾಗತ್ತೆ, ಪ್ರಕಾಶ ಇದೆ ಅಂತ ಹೇಳಿ. ಅದು ವ್ಯಾಪ್ತಿ ಅಂದ್ರೆ ಒಂದು ಪ್ರಕಾಶ ಆದ್ರೆ ಈ ಲೈಟ್ಗೆ ಇಷ್ಟು ವ್ಯಾಪ್ತಿ ಇದೆ ಅಷ್ಟೇ, ಬೆಡ್ ಲೈಟ್ ಸ್ವಲ್ಪ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇದೆ, ಮತ್ತೆ ಹೊರಗೆ ಬರಕ್ ಬರಲ್ಲ, ಅಷ್ಟೇ ಬರುತ್ತೆ, ಹೊರಗಡೆ ಹೋಗೋದಿಲ್ಲ. ಸೂರ್ಯನ ಎಲ್ಲ ಕಡೆ ಹೋಗ್ಬಿಡುತ್ತೆ. ಸೊ ದೊಡ್ಡವರಾಗ್ತಾ ಹೋದಂತೆ ಅವ್ರ ಜ್ಞಾನ ಸ್ಪಷ್ಟ ಇರುತ್ತೆ. ಉಳಿದವರಿಗೆಲ್ಲ ವ್ಯಾಪ್ತತ್ವಾದ ಆತ್ಮ ವ್ಯಾಪ್ತ ಅಲ್ಲ, ದೇಹದಲ್ಲಿ ಪ್ರಕಾಶ ದ್ವಾರ ವ್ಯಾಪ್ತ. ಅದು ಹೇಳಿರೋದ್ರಿಂದ ತಪ್ಪು ತಿಳಿಬಾರ್ದು, ಮತ್ತೆ ರಚೇನವಾದ ಆಗುತ್ತೆ ಹೋದ್ರೆ. ವ್ಯವಹಾರೇಶು ಅಪಾಠವ, ವ್ಯವಹಾರಗಳಲ್ಲಿ ಅಷ್ಟು ಸೂಕ್ಷ್ಮ ವಿಚಾರ ಮಾಡೋದಿಲ್ಲ. ನಾವೇ ಯಾರೋ ದಾರಿಯಲ್ಲಿ ಬರ್ತಾರೆ, ಇವ್ರು ನೋಡಿ ಬಂದ್ರಿ ಹೋದ್ರಲ್ಲ ಅಂತ ಕೇಳ್ತಾರೆ. ಅವ್ರು ಯಾವ ಡ್ರೆಸ್ ಹಾಕೊಂಡಿದ್ರು ಅಷ್ಟು ಗಮನಿಸ್ಲಿಲ್ಲ ಅಂತ, ಅದೆಲ್ಲ ಹೇಳಕ್ ಬರೋದಿಲ್ಲ. ಕೈಲಿ ಉಗುರ ಹಾಕೊಂಡಿದ್ರ, ಇದಾಗಿತ್ತು, ಗೊತ್ತಾಯ್ತಾ, ಅದು ಗೊತ್ತಾಗ್ಲಿಲ್ಲ. ನೀವು ನಮ್ಮಲ್ಲೇ ಸ್ಪಷ್ಟ ಗೊತ್ತೇ, ಅಷ್ಟು ನೋಡ್ಲಿಲ್ಲ ಅಂತ ಹೇಳ್ತಾ, ಬಂದಿದ್ ನೋಡಿದೆ ಅಷ್ಟೆಲ್ಲ ನೋಡ್ಲಿಲ್ಲ ಹೇಳ್ತೇವೆ ಇಲ್ಲೋ. ಏನಿದು ಅಪಾಠವ, ಈ ಪದ ಎಲ್ಲಿ ಉಪಯೋಗಿಸಿದ್ರು? ತತ್ವೋದ್ಯೋಗ ಪಟು ಪ್ರತ್ಯಕ್ಷ ಅಪಟು ಪ್ರತ್ಯಕ್ಷ ಅಂತ. ಪಟು ಪ್ರತ್ಯಕ್ಷ ಅಂದ್ರೆ ಕ್ಲಿಯರ್ ಪ್ರತ್ಯಕ್ಷ, ಇದು ವೇಗ ಪ್ರತ್ಯಕ್ಷ. ವೇಗ ಪ್ರತ್ಯಕ್ಷ ಬೇರೆ, ಇದು ಬೇರೆ. ಅಲ್ಲಿ ಯಾರೋ ಬಂದಾಗ ಆಗುತ್ತೆ, ಇದೆಲ್ಲ ಗೊತ್ತಾಗಲ್ಲ. ಯಾರೋ ಆಮೇಲೆ ನೋಡಿದ್ರೆ ಯಾರೋ ಅಂತ ಗೊತ್ತಾಗುತ್ತೆ. ವಸ್ತ್ರಗೆ ತಗೋತೋ ಇನ್ನೂ ಹತ್ರ ಬರ್ಬೇಕು. ಅರ್ಥ ಆಯ್ತಾ? ಸೂಕ್ಷ್ಮ ವಿಚಾರ ಗೊತ್ತಾಗೋದೇ. ಪಟು ಅತ ಪಟು ಪಾಠವ ಅಪಾಠವ ಹಾಗೆ ಬರುತ್ತೆ. ಮತ್ತೆ ಪಟುವಿನ ಭಾವ ಪಾಠವ, ಪಟುವಿನ ಭಾವ ಪಾಠವ, ಅದಿಲ್ಲದೆ ಇರೋದೇನೋ ಅಪಾಠವ ಅಂತ ಕರೀತಾರೆ. ಉದಾರ, ಔದಾರ್ಯ, ಗುರು, ಗೌರವ, ಈ ಪದಗಳು ಬರುತ್ತೆ. ತದ್ದಿತಾಂತಗಳು ಅನ್ಸರ್ಕೆಲ್ಲ. ಭೇದ ಜ್ಞಾನೇಪಿ ವ್ಯಾಪ್ತತ್ವಾತ್ ಆತ್ಮನೋ ದೇಹೇ ವ್ಯವಹಾರೇಶು ಅಪಾಠವಾತ್ ಭೇದ ಜ್ಞಾನೇಪಿ ಚ ಅಂಗಾರವನ್ನಿವತ್. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಸ್ವಾಭಿವ್ಯಕ್ತವತ್. ಅಂಗಾರ ವನ್ನಿ ಇದೆ, ಅಂಗಾರ ವನ್ನಿ ಎಲ್ಲ ಅರ್ಥ ಆಗತ್ತೆ. ಈಗ ಅಂಗಾರ ಅಂದ್ರೇನು? ಅಂಗಾರ ಕೆಂಡನು ಹೌದು, ಆರಿದ ಕೆಂಡನು ಹೌದು. ವನ್ನಿ ಇದೆ. ಇವತ್ತು ಇದ್ಲೇನೆ ಅಗ್ನಿನ ಅಲ್ಲ, ಬಟ್ ಸವನ್ ಏನಂತ ಕರಿತೇವೆ? ಅದೇ ಅಂತ ಕರಿತೇವೆ. ಯಾಕೆ? ಸಂಪರ್ಕ. ಇದರಿಂದಾಗಿ ನಮ್ಮ ಒಳಗೆ ಜ್ಞಾನ ಇದೆ. ಗಂಗಾ ಎಂಬ ಬಹುಶಃ ಹೇಗೋ ಹಾಗೆ, ಗಂಗಾ ತೀರದಲ್ಲಿ ಅಂತ ಯಾರು ಹೇಳೋದೇ ಇಲ್ಲ. ಸರ್ಕಲ್ ಅಲ್ಲೇ ಮನೆ ಹೇಳುವಾಗ ಎಷ್ಟು ಕ್ಲಿಯರ್ ಆಗಿ ಹೇಳಿ, ಸರ್ಕಲ್ ಅಲ್ಲೇ ಮನೆ. ಮತ್ತೆ ಸರ್ಕಲ್ ಹತ್ರ ಅಲ್ಲ, ಸರ್ಕಲ್ ಅಲ್ಲೇ ಮನೆ. ಅದು ಸರ್ಕಲ್ ಹೇಗಾಗ್ತದೆ ಮನೆ ಇದ್ದಿದ್ರಲ್ಲಿ, ಗೊತ್ತಾಯ್ತಾ? ಅದೇ ತುಂಬಾ ಕ್ಲೋಸ್ ಅಂತ ಹೇಳ್ಬೇಕಾದ್ರೆ ಮಾತು ಹೇಳ್ತಾರೆ, ಅಷ್ಟೇ ಹೊರತು ಬೇರೆ ಅಲ್ಲ. ಭೇದ ಜ್ಞಾನಿ ಪಿಚ್ ಅಂಗಾರವನ್ನಿವತೆ ಸ್ವಾಭಿವ್ಯಕ್ತವತೆ. ಅಂಗಾರ ಅಂದ್ರೆ ಬೆಂಕಿನೂ ಹೌದು, ಬೆಂಕಿಗೆ ಆಶ್ರಯ ಕೊಡ್ತಕ್ಕಂಥ ಇದ್ಲು ಬದಲಾವಣೆಗಳು ಅಂಗಾರ ಅಂತ ಕರೀತಾರೆ. ಆಕ್ಚುಲಿ ಅಂಗಾರ ಅಂದ್ರೆ ಹೊತ್ತಿ ಉರಿತಕ್ಕಂಥ ಇದು ಇದ್ಲು, ಕೆಂಡ. ಇನ್ನು ಕೆಂಡ ಆಕ್ಚುಲಿ ಕೆಂಡದಲ್ಲಿ ಇದ್ಲು ಬೇರೆ, ಅದು ಬೇರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅಗ್ನಿ ಎರಡು ಮುಂದಿದೆ, ಒಂದು ಇದ್ಲು ಹಚ್ಚಿದಾಗ ಕೆಂಡ ಆಯ್ತು, ಅದು ಕೆಂಡ. ಅದೇ ಅಗ್ನಿ ದೇವರಿದ್ದಾರೆ, ಆಮೇಲೆ ವಾಯುದೇವರಿದ್ದಾರೆ. ದೇವ್ರು ಇಷ್ಟೆಲ್ಲ ಇದೆ. ನಮಗೆ ಕಾಣೋದೇನು ಫಸ್ಟ್ ಹಬ್ಬ ಬಂದು ಎರಡಷ್ಟು ಬರೀ ಇದ್ದಲು ಕೆಂಡ ಅಷ್ಟೇ. ಅದೇ ಸ್ಟಾಪ್ ಮಾಡಿಬಿಡ್ತಾರೆ. ಮುಂದೆ ಹೋಗ್ಬೇಕಾದ್ರೆ
ಯಾರು ತಂದು ಹಾಕಿರೋ ಅದೆಲ್ಲ ಬೇಕಾದ್ರೆ ಹೇಳ್ತಾರೆ. ಬಟ್ ಅದರೊಳಗೆ ಏನಿದೆ? ವಾಯು, ಅಗ್ನಿ ಇದ್ದಾರೆ. ಫಸ್ಟ್ ಅಗ್ನಿ ದೇವರು, ಅವರೊಳಗೆ ವಾಯುದೇವರು ಕಾಮನ್, ಆಮೇಲೆ ಲಕ್ಷ್ಮೀನಾರಾಯಣ. ಇಷ್ಟೆಲ್ಲ ಅದೆಲ್ಲ ಬಿಟ್ಟು ಬಿಡ್ತಾರೆ. ಇಷ್ಟು ಮಾತ್ರ ತಿಳ್ಕೊಂಡ್ಬಿಡ್ತಾರೆ. ಅಂದ್ರೆ ಇಲ್ಲಿ ಹೇಗೆ ನಮಗೆ ಭ್ರಾಂತಿ ಬಂತು, ಅಲ್ಲೂ ಹಾಗೆ ಭ್ರಾಂತಿ ಇದೆ. ಭವಂತಿ ವ್ಯವಹಾರಾಶ್ಚ ನಹಿ ಪ್ರತ್ಯಕ್ಷಗಾನಪಿ. ಇವೆಲ್ಲ ಎಷ್ಟು 3-4 ಶ್ಲೋಕ ಅಷ್ಟೇ ರೀ. ಬೇಕಾದ್ರೆ ತುಂಬ ಬಿಡಿಸಿ ಬಿಡಿಸಿ ಬರೀತಾರೆ. ಮತ್ತೆ ಆಚಾರ್ಯ ಮತ್ತೆ ಎಲ್ಲ ಅರ್ಥ ತುಂಬಿಸಿದ್ದಾರೆ. ಅರ್ಥ ಆಯ್ತಾ? ಇಷ್ಟೇ ಎಷ್ಟು ಬಂಗಾರ, ಎಷ್ಟು ಲಕ್ಷ ರೂಪಾಯಿ ತುಂಬಿಕೊಂಡಿದೆ ಅದ್ರ ಯೋಚನೆ. ಇಷ್ಟರಲ್ಲೇ ಲಕ್ಷಗಟ್ಟಲೆ ರೂಪಾಯಿ ಇದೆ ಬಂಗಾರದಾಗ. ಅದೇ ತುಂಬಿಸಿದ್ರು ಕೂಡ ಕೆಲವಕ್ಕೆ ಅಷ್ಟು ಬೆಲೆ ಬರೋದಿಲ್ಲ. ಆ ಅರ್ಥದಲ್ಲಿ ಶಾಸ್ತ್ರ ಅಂದ್ರೆ ಸುವರ್ಣ ಹಾಗಾಗಿ ಉಪಯೋಗಿಸ್ತೀವಿ, ಹಾಗಾಗಿ ಮಾಡ್ಲಕ್ಕೆ ಬರೋದು. ಸುವರ್ಣ ಎಷ್ಟು ಆಭರಣ ಮಾಡಬಹುದು ಸುವರ್ಣದಿಂದ, ಗೊತ್ತಾಯ್ತಾ? ಓಲಿ, ಉಂಗುರ, ಗೂಗು ಏನ್ ಬೇಕಾದ್ರೂ ಮಾಡಬಹುದು. ಅದು ಮಾಡೋರಿಗೆ ಎಲ್ರಿಗೂ ಮಾಡಕ್ ಬರಲ್ಲ. ಅಕ್ಸಾಲಿಗೆ ಬೇಕಾದ್ರೆ ಅಕ್ಸಾಲಿಗೆ ಮಾತ್ರ ಮಾಡಕ್ ಬರಲ್ಲ. ಹಾಕೊಂಡು ಓಡಾಡ್ಬೋದೇ ಹೊರತು ಮಾಡೋದು ಅವನು. ಅದೇ ರೀತಿ ಜ್ಞಾನಿಗಳು ಅರ್ಥ ಮಾಡಕ್ ಬರೋದು, ಅದು ಉಪಯೋಗ ಬೇರೆಯವ್ರು ಪಡಿಬೇಕಷ್ಟೆ. ಅಕ್ಸಾಲಿ ನಾನು ಆಭರಣ ಮಾಡಿಕೊಳ್ಳೋ ತಾನು ಅಕ್ಸಾಲಿಗೆ ಆಗ್ಬೇಕಾಗಿಲ್ಲ, ಅಕ್ಸಾಲಿಗೆ ಸಂಪರ್ಕ ಮಾಡಿದ್ರೆ ಸರಿ. ಅದೇ ರೀತಿನೇ ಜ್ಞಾನಿಗಳ ಸಂಪರ್ಕ ಇದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಭೇದ ಜ್ಞಾನೇಪಿ ಅಂಗಾರ ಬನ್ನಿವತ್. ಇದೇ ಹೇಳ್ಬೇಕು ಏನಂತ ಹೇಳ್ತಾರೆ? ಇದೇ ಬೆಂಕಿ ಅಂತ. ಅದೇ ಬೆಂಕಿನ ಅಲ್ಲ, ಬೆಂಕಿ ಅದರಲ್ಲಿದೆ, ಅದರಿಂದ ಬೆಂಕಿ ಬಂದಿದೆ ಹೊರತು ಇದು ರೆಡ್ ಹಾಟ್ ಐರನ್ ಇದೆ ತವಡಿಗೆ. ರೆಡ್ ಹಾಟ್ ಐರನ್, ಆ ರಾಡ್ ಬೇರೆ ಅಗ್ನಿ ಬೇರೆ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಇದ್ಲಲ್ಲಿ ಏನಾಗುತ್ತೆ ಅದು ಸುಡ್ತಾ ಹೋಗುತ್ತೆ ಕೊನೆ ಪಕ್ಷ. ಅದೇನು ಸುಡೋದಿಲ್ಲ, ಮಧ್ಯದ ಎಲ್ಲ ಹಾಗೆ ಇದೆ. ಬಟ್ ತುಂಬಾ ಕಾದಾಗ ಏನಂತೀರ ಅದನ್ನ? ಬೆಂಕಿ ಅಂತೀವಿ. ತುಂಬಾ ಕಾದಾಗ ಬೆಂಕಿ ಅಂತ ಕರೀತೀವಿ. ಇಲ್ದ ಹೋದಾಗ ರಾಡ್ ಅಂತ ಕರೀತೀವಿ. ದೇಹ ಹಾಗೆ, ಜೀವ ಇದ್ದಾಗ ಅದು ಬೆಂಕಿ ಇದ್ದ ಹಾಗೆ. ಅವ್ರ ಹೆಸರು ಹೇಳ್ಬಿಡ್ತೇವೆ, ದೇಹಕ್ಕೆ ಹೆಸರು ಹೇಳ್ಬಿಡ್ತಾರೆ. ಅದು ಹೋದ್ರೆ ಅವರ ಬಾಡಿ ಅಂತ ಕರೀತಾರೆ, ಅವರ ದೇಹ ಅಂತ ಕರೀತಾರೆ. ಅವರೇ ಬಂದರು ಅಂತ ಹೇಳೋದಿಲ್ಲ, ಅವರ ದೇಹ. ಆ ರೀತಿ ಮಾಡದೆ ಹೋಗಿದ್ರೆ ದಹನ ಮಾಡಿದಾಗ ಮರ್ಡರ್ ಕೇಸ್ ಹಾಕ್ಬೇಕಾಗಿತ್ತು. ಹಾಕ್ತಾರೆ ಯಾರು ಕೂಡ. ಯಾಕೆ? ಜೀವ ಇಲ್ಲ ಅಲ್ಲಿ. ಸೊ ಜೀವ ಇತ್ತು ಅಂತ ಒಪ್ಕೋಬೇಕಲ್ಲ. ಈಗ ನಾಸ್ತಿಕರು ಒಪ್ಕೋಬೇಕಲ್ಲ. ಯಾಕೆ ಒಪ್ಕೊಂಡ್ರೆ ವಿಚಾರ ಮಾಡೋದಿಲ್ಲ, ಅವ್ನಿಗೆ ಬೇಕಿಲ್ಲ. ಬೇಕಿಲ್ದವರು ಏನಾದ್ರು ಅವ್ರಿಗೆ ತಲೆಗೆ ಹೋಗೋದಿಲ್ಲ. ಭವಂತಿ ಬೇಕಿಲ್ಲ ಅಂತ ಹೇಳೋದ್ರ ಬದಲು ಇಲ್ಲ ಅಂದ್ಬಿಡ್ತಾ, ಅದು ತಪ್ಪು. ಭವಂತಿ ವ್ಯವಹಾರಶ್ಚ ನಹಿ ಪ್ರತ್ಯಕ್ಷಾನಪಿ, ಇವನು ಪ್ರತ್ಯಕ್ಷಗಾನಪಿ. ಅರ್ಥಾನ್ ಯಥಾನುಭವತಃ ಪ್ರತಿಪಾದಯಿತು ಕ್ಷಮಾಹ. ಆದ್ರಿಂದ ಸಾಮಾನ್ಯ ನಮ್ಮ ವೀಕ್ನೆಸ್ ಎಷ್ಟಿದೆ ಅಂದ್ರೆ, ಕಣ್ಣಿಗೆ ಕಾಣತಕ್ಕಂಥ ವಿಚಾರವನ್ನೇ ಸ್ಪಷ್ಟ ತಿಳ್ಕೊಳ್ಳೋ ಶಕ್ತಿ ತುಂಬಾ ಜನಕ್ಕಿಲ್ಲ. ಗೊತ್ತಾಯ್ತಾ? ಇನ್ನದು ಹುಡುಗ ವಿಷಯ ತಿಳಿಯಕ್ಕೆ ಸಾಧ್ಯ ಇದೆಯಾ? ಅಂತವರೆಲ್ಲ ಇದಕ್ಕೆ ಕೈ ಹಾಕಬಾರ್ದು. ಲೋಕಾಹ ತಥೋಹಿ ಪ್ರತ್ಯಕ್ಷ ಸಿದ್ಧಂ ನಾನೇನ ಕೇನಚಿತ್. ಆ ಲೋಕದೊಳಗೆ ಏನೇನು ಪ್ರತ್ಯಕ್ಷ ಸಿದ್ಧ ಅಲ್ಲಗಡಿಬಾರದು. ಸೊ ಜೀವ ಬೇರೆ, ದೇಹ ಬೇರೆ, ನಾವು ಒಪ್ಪೋದಿಲ್ಲ ಅಂತ ಹೇಳಿ ಅನುಭವ ವಿರುದ್ಧ ಮಾತಾಡ್ತೀವಿ ಅಂತ ಅರ್ಥ. ಗೊತ್ತಾಯ್ತಾ? ಆ ಅರ್ಥ ಅನುಭವವನ್ನು ಸರಿಯಾಗಿ ಅರ್ಥ ಮಾಡ್ಕೊತಾ ಹೊರಟ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರ. ಈ ಡೆಸ್ಕ್ ನಾನಲ್ಲ, ಗೊತ್ತಿದೆಯೇ ಇಲ್ಲ? ಜೀವ ಜಡ ಭೇದ ಬಂತು. ಅರ್ಥ ಆಯ್ತಾ? ಡೆಸ್ಕ್ ನಾನಲ್ಲ, ಈ ಡೆಸ್ಕ್ ಬೇರೆ, ಬೈಕ್ ಬೇರೆ, ಮತ್ತೆ ಜಡ ಭೇದ ಬಂತು. 2 ಬೈಕ್ ಇದೆ ಜೊತೆಗೆ, ಇದು ಈ ಬೈಕು ಬೇರೆ ಬೇರೆ. ಇವೆಲ್ಲ ಎದುರಿಗೆ ಕಾಣೋ ವಿಚಾರನೆ. ಪಂಚಭೇದ ಆಚಾರ ಹೇಳಿದ್ದಾರೆ, ಎಲ್ಲರ ಕಣ್ಣಿಗೆ ಕಾಣುತ್ತದು. ಬಾಯಿ ಬಂದ ಬೈತಾರೆ, ತಿಳುವಳಿಕೆ ಹೇಳ್ತಾರೆ ಅಷ್ಟೇ. ಇರೋ ವಿಷಯನೇ ಅವ್ರು ಹೇಳಿರೋ. ಲೋಕ ತಥೋ ಹಿ ಪ್ರತ್ಯಕ್ಷ ಸಿದ್ಧಂ ನ ಅನ್ಯೇನ ಕೇನಚಿತ್ ಶಕ್ಯಂ ವಾರಯಿತುಂ ಕ್ವಾಪಿ ತಚ್ಚೇನ್ನೋತ್ತರ ಗೋಚರಂ ಕಥಮೇ ಉತ್ತರ ಕಾಲ ತದ್ಗೋ ಮೋಕ್ಷಶ್ಚ ಗಮ್ಯತೆ. ಶಕ್ಯಂ ವಾರಯಿತುಂ ಕ್ವಾಪಿ ತಚ್ಚೇತ್ ನ ಉತ್ತರ ಗೋಚರಂ. ನಮ್ಮ ಕಾಲಕ್ಕೆ ಕಣ್ಣಿ ಪ್ರತ್ಯಕ್ಷಕ್ಕೆ ಎಷ್ಟು ಸಿಕ್ಕಿದೆ ಅಂದ್ರೆ, ನಿನ್ನೆ, ಇವತ್ತು, ನಾಳೆ, ಆಮೇಲೆ ಮುಂದಿನ ವರ್ಷ, ಇವೆಲ್ಲ ಅರ್ಥ ಆಗೋದು ಯಾರಿಗೆ? ಸಾಕ್ಷಿಗೆ. ಕಣ್ಣಿಗೆ ಇವೆಲ್ಲ ಶಕ್ತಿ ಇಲ್ಲ. ಸ್ಪೆಕ್ಸ್ ಬೇರೆ, ಕಣ್ಣು ಬೇರೆ, ಕಣ್ಣು ಉಪಯೋಗಿಸೋ ಜೀವ ಬೇರೆ. ಗೊತ್ತಾಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಕಾಲ ದೇಶಾದಿಗಳ ಪರಿಜ್ಞಾನ ಬರೋದಕ್ಕೆ ಏನು ಬೇಕು? ನಮಗೆ ಸಾಕ್ಷಿ ಬೇಕು. ಇದಕ್ಕೆ ಇದೆಲ್ಲ ತಿಳ್ಕೊಳ್ಳೋದೇ ಧ್ಯಾನ. ಕ್ಲಾರಿಟಿ ಬರಲ್ಲ, ಇದರ ಕ್ಲಾರಿಟಿ ಬರೋದಿಲ್ಲ. ಶಕ್ಯಂ ವಾರಯಿತುಂ ಕ್ವಾಪಿ ತಚ್ಚೇನ್ನೋತ್ತರ ಗೋಚ. ಉತ್ತರ ಕಾಲದಲ್ಲಿ ಅನುಭವ ಬರದೆ ಹೋಗಿದ್ರೆ ಇವತ್ತು ನಾಳೆ ಅಂತ ಯಾಕೆ ಕರಿತಿದ್ದ ಮನುಷ್ಯ? ಕಥಮೇವ ಉತ್ತರ ಕಾಲ ತದ್ಗೋ ಮೋಕ್ಷಶ್ಚ ಗಮ್ಯತೆ. ಮುಂದೆ ಮೋಕ್ಷ ಬರುತ್ತೆ. ಯಾವುದೋ ಒಂದು ಬುಕ್ ಮಾಡುತ್ತೆ ವೆಹಿಕಲ್ಗೆ, ಇನ್ನು 4 ವರ್ಷಕ್ಕೆ ಬರುತ್ತೆ. ಅದು ಪೇಪರ್ ತೊಗೊಂಡು ಇಟ್ಕೊಂಡಿದ್ದಾನೆ, ನಾಳೆ ಬರುತ್ತೆ ಅಂತ ತಿಳುವಳಿಕೆ ಇದೆಯಲ್ಲ ಅವನಿಗೀಗ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಸಾಕ್ಷಿ ಅನುಭವ ಗೊತ್ತಾಗ ವಿಚಾರಗಳನ್ನ ಎಲ್ಲೆಲ್ಲಿ ಪ್ರತ್ಯಕ್ಷ ಅಂತ ಒತ್ತಿ ಹೇಳ್ತಾರೆ, ಅದು ಸಾಕ್ಷಿ ಪ್ರತ್ಯಕ್ಷ ಅಂತ. ಆಗಮೋಪಿ ಸಾಮಾನ್ಯೇ ಸಿದ್ಧೇ ಪ್ರತ್ಯಕ್ಷತಃ ಪುನಃ
ವಿಶೇಷಂ ಜ್ಞಾಪಯೇದೇವ ಕಥಂ ಶಕ್ತಿಗ್ರಹೋ ಅನ್ಯಥಾ ಆಗಮೋಪಿ ಸಾಮಾನ್ಯೇ ಸಿದ್ಧೇ ಪ್ರತ್ಯಕ್ಷತಃ ಪುನಃ ವಿಶೇಷಂ ಜ್ಞಾಪಯೇದೇವ ಕಥಂ ಶಕ್ತಿಗ್ರಹೋ ಅನ್ಯಥಾ. ಎದುರಿಗೆ ಯಾರೋ ನಿಂತಿದ್ದಾರೆ, ಇವ್ರು ಯಾರು ಗೊತ್ತಾ ಅಂತ, ಗೊತ್ತಿಲ್ಲ ಅಂತಾರೆ. ಆಶ್ಚರ್ಯ. ಎದುರು ನಿಂತಿದ್ದಾನೆ, ಪ್ರತ್ಯಕ್ಷ ನಿಂತಿದ್ದಾನೆ ಮನುಷ್ಯ. ಏನಂತ ಗೊತ್ತಿದೆ ಅವನಿಗೀಗ? ಇವನು ಮನುಷ್ಯ, ಇವನು ಅಂತ ಎಲ್ಲ ಗೊತ್ತಾಗಿದೆ. ಇವ್ರು ನನಗೆ ಗೊತ್ತಿಲ್ಲ ಅಂತ. ಅವ್ರು ಗೊತ್ತಲ್ಲ, ಅವ್ರ ಮಗ ಇವರು. ಓ, ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು. ಅರ್ಥ ಆಯ್ತಾ? ಅಂದ್ರೆ ಕಣ್ಣಿಗೆ ಕಂಡಿದ್ದು ದೇಹ. ಅರ್ಥ ಆಯ್ತಾ? ಒಳ್ಳೆ ಜೀವ ಇದ್ದಾನೆ ಅಂತ ಹೇಳಿದ್ದು ಯುಕ್ತಿ. ಅವ್ರು ಯಾರು ಅಂತ ಹೇಳಿದ್ದು ಆಗಮ. ಇವತ್ತರ ಯಾವ ಆಗಮ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಬಸ್ ಹತ್ಬೇಕಾದ್ರೆ ಕೂಡ ಆಗಮ ಬೋರ್ಡ್ ಹಾಕಿರ್ತಾನೆ. ಇಲ್ಲಿ ಹತ್ತಕ್ಕೆ ಆಗ್ತೈತೆ, ಹೋಗಿ ಎಲ್ಲ ಹತ್ತ ಉಳಿದು ಕೇಳಿ ಬರ್ತಿದ್ನ? ಇಲ್ಲ, ನೋಡ್ಕೊಂಡು ಹೋಗ್ಬಿಡ್ತಾನೆ ತಕ್ಷಣ. ಎಷ್ಟೋ ಸರ್ತೆ ಕೆಲವು ಬಸ್ಸುಗಳು ಸೇಮ್ ಟೈಮಿಗೆ ಇರುತ್ತೆ. 10:30 ಬಸ್ ಇದೆ ಅಂತ ತಿಳ್ಕೊಳ್ಳಿ. ಏನ್ ಹಾಕಿರ್ತಾರೆ ಗೊತ್ತವರು? 10:29, 10:30 ಯಾಕಂದ್ರೆ ಇವನ್ ಬಸ್ಸೇ ಆಗ್ಬೇಕು ಅದಕ್ಕೆ. ಇಲ್ಲವ್ರು ಏನಾಗತ್ತೆ, ತುಂಬಾ ಊರು, ದೊಡ್ಡ ದೊಡ್ಡ ಊರು ತುಂಬಾ ಬಸ್ಗಳು ಹೋಗ್ಬೇಕಾದ್ರೆ ಆ ತರ ಆಗುತ್ತೆ. ಗೊತ್ತಾಯ್ತಾ? ಅದು ಕನ್ಫ್ಯೂಷನ್ ಆಗುತ್ತೆ. 15, 10:30 ಅದು ಪರವಾಗಿಲ್ಲ. ಅದು 10-15ಕ್ಕೆ ಹೋಗೋ ಬಸ್ಗಳು ಹಾಕಾಯ್ತಿದ್ದಾಗ ಹಾಕೋದು ಮಾತ್ರ ಸ್ವಲ್ಪ ವ್ಯತ್ಯಾಸ. ಅದೇ ಬಸ್ ಗುರುತು ಸಿಗಲಿ ಅವರಿಗೆ ಅಂತೇಳಿ ಬಸ್ ನಂಬರ್ ಅವೆಲ್ಲ ಮಾಡ್ಬೋದು, ಅಲ್ಲ ಅಂತ ಏನಲ್ಲ. ಬಟ್ ಟೈಮ್ ಉಳಿಯುತ್ತೆ. ಇದು ಮಾಡೋದ್ರಿಂದ ಬೇಗ ತಿಳಿಯೋದು ಸಾಧ್ಯ. ಆಗಮೋಪಿ ಅಂದ್ರೆ ತಾತ್ಪರ್ಯ ಎಷ್ಟೇ, ನಾವು ಪ್ರತ್ಯಕ್ಷ ಅನುಮಾನ ಆಗಮ ಉಪಯೋಗಿಸ್ತೇವೆ ಕ್ಷಣನೇ ಇಲ್ಲ. ಪ್ರತಿ ಹೊತ್ತಿನಲ್ಲೂ 3 ಪ್ರಯಾಣ ನಮ್ಗೆ ಬೇಕೇ ಬೇಕು. ಒಂದಂತೂ ನಾನು ಅದಿದ್ದೇ ಇರುತ್ತೆ, ಯಾವಾಗಲೇ ಇರುತ್ತೆ. ನನ್ನ ದೇಹ ಬಿಟ್ಟೋಗಾಗಿಲ್ಲ ಅದನ್ನು. ನನ್ನ ದೇಹ. ಸೊ ದೇಹದ ಜ್ಞಾನ, ತನ್ನ ಜ್ಞಾನ ಬಂತು. ಇಬ್ಬರಿಗೂ ಭೇದ ಜ್ಞಾನ ಬಂತು. ಅವರು ನಾನಲ್ಲ, ಅವ್ರನ್ನ ನೋಡಕ್ ಹೋಗ್ತೇನೆ, ಇವನ ಬೇರೆ ಆಯ್ತಲ್ಲ, ಅವ್ರವ್ರು ಬೇರೆ ಆಗ್ಲಿಲ್ಲ. ಎಷ್ಟು ವಿಷಯಗಳು ಗೊತ್ತಾಗ. ದೇವ್ರ ಬಿಟ್ಟು ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಬಹಳ ಆಶ್ಚರ್ಯ. ಅಂದ್ರೆ ಅದಕ್ಕೆ ಯಾರು ಬೇಕೋ? ಇನ್ನೂ ಸಾಮಾನ್ಯ ನೋಡಿ, ಇನ್ನೊಬ್ರು ಯಾರು ಅಂತ ಗೊತ್ತಾಗಲಿಕ್ಕೆ ಆಗಮ ಬೇಕು. ಇನ್ನು ದೇವ್ರು ಗೊತ್ತಾಗಲಿಕ್ಕೆ ಅರ್ಥ ಆಯ್ತಾ? ಸದಾಗಮ ಬೇಕು. ಇವತ್ತೇ ಯಾರೋ ಕೋಟ ಯಾರೋ ಬರ್ತಾರ, ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟರ್ ಅಲ್ಲ, ಅವನು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾ. ಆಮೇಲೆ ನೋಡಿದ್ರೆ ಬಂದೇ ಸುಳ್ಳು ಮೋಸ ಮಾಡೋದಿಲ್ಲ. ನಾವು ಕಣ್ಣಿಗೆ ಕಾಣೋದಾಗಿದ್ರೆ ಯಾರು ಮೋಸ ಹೋಗ್ತಿದ್ರ? ಆಗಮದ ಮೇಲೆ ಡಿಪೆಂಡ್ ಆಗ್ತಾರೆ. ಆಗಮ ಕೋಟ ಸೃಷ್ಟಿ ಮಾಡ್ಬಿಟ್ರೆ ಮೋಸ ಹೋಗ್ತದೆ. ಫೋರ್ಜರಿ ಮಾಡೋದಿಲ್ಲ ಏನು? ಆ ರೀತಿ ಇದಿಷ್ಟು ಸರಿಯಾಗಿ ಓದ್ಕೊಂಡ್ರೆ ನಮ್ಮ ನಾಸ್ತಿಕ ಎಷ್ಟು ತಪ್ಪು ಅಂತ ಗೊತ್ತಾಗುತ್ತೆ. ಆಗಮೋಪಿ ಸಾಮಾನ್ಯ ಸಿದ್ಧೆ ಪ್ರತ್ಯಕ್ಷತಃ. ಸಾಮಾನ್ಯ ಸಿದ್ಧೆ, ಮನುಷ್ಯ ಅಂತ ಇವನು ಗೊತ್ತು, ಮನುಷ್ಯ ಗೊತ್ತು, ಎಲ್ಲ ಗೊತ್ತು. ಹೈಟು ವೇಟು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಯಾವ್ದೋ ಇದನ್ನ ಕೊಡಿದ್ರೆ ಡಾಕ್ಟರ್ ಅಂತಾನೂ ಗೊತ್ತಾಯ್ತು. ಇಷ್ಟಾದ್ರೂ ಯಾರೋ ಗೊತ್ತಾಗಿಲ್ಲ, ಯಾರು ಗೊತ್ತಿಲ್ಲ. ಕೊನೆ ಗೊತ್ತು ಇವನು ಓ ಆಗಿದ್ದು ಈಗ ಗೊತ್ತಾಯ್ತು. ಅದು ಮಾತು ಹೇಳಿದ ತಕ್ಷಣ ಅವ್ರು ಗೊತ್ತಲ್ಲ, ಅವ್ರ ಮಗ ಈಗ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಅತೀತಾರಾಗತೇಶು, ಅದಕ್ಕೆ ಸಾಮಾನ್ಯ ವಿಶೇಷ. ಈಗ ಉಡ್ಡು ಗೊತ್ತಾಯ್ತು, ಯಾವ ಉಡ್ಡು ಗೊತ್ತಿಲ್ಲ. ಗೊತ್ತಾಯ್ತು, ಮೇಲೆ ಟೀಕಿಂದ ಹಾಕ್ಬಿಟ್ಟಿದ, ಲ್ಯಾಮಿನೇಷನ್ ಹಾಕ್ಬಿಟ್ಟಿದ ಟೀಕ್. ಒಳಗೆ ಟೀಕ್ ಅಲ್ಲ ಅದು. ಮೇಲ್ನೋಟಕ್ಕೆ ಸುಮ್ಮನೆ ನೋಡಿದವ್ರಿಗೆ ಏನಾಗುತ್ತೆ, ಇದೇ ಟೀಕ್ ಬಂದ್ಬಿಡ್ತ. ಅವನಿಗೆ ಗೊತ್ತು, ಅವನಿಗೆ ನೋಡಿ ಇಲ್ಲೇ ಇದೆ, ಅಲ್ಲ ಇದೆ ಟೀಕ್ ಉಂಟದು. ಅದು ಅನುಭವ ಕಾರಣ ಆಗುತ್ತೆ. ಮತ್ತೆ ಕೆಲಸ ಮಾಡಿ ಮತ್ತು ಗೊತ್ತು ನಾವು ಉಪಯೋಗಿಸ್ತೇ ಇರೋ ಕಾಲನೇ ಇಲ್ಲ. ಅತೀತಾನಾಗತಾರ್ಥೇಶು ಜಾತೆ ಶಕ್ತಿಗ್ರಹ. ಇಲ್ಲ, ಶಕ್ತಿಗ್ರಹ ಅಂದ್ರೆ ಏನು? ಶಕ್ತಿಗ್ರಹ ವಾಚಕ ಭಾವ ಸಂಬಂಧ. ಗೊತ್ತಾಯ್ತಾ? ಇದು ಅಗ್ನಿ, ಇದು ವೈರನ್ ರಾಡ್, ಇದು ಗೊತ್ತಾಯ್ತಾ? ಮತ್ತು ಈ ಅಗ್ನಿ ಬೇರೆ, ಇದು ಬೇರೆ. ಇವೆಲ್ಲ ಜ್ಞಾನಕ್ಕೆ ಏನು ಬೇಕು? ಸಾಮಾನ್ಯ ಜ್ಞಾನ ಒಂದು ಬಂದ್ಬಿಡುತ್ತೆ. ಸಾಮಾನ್ಯ ಜ್ಞಾನ ಸ್ಪಷ್ಟೀಕರಣಕ್ಕೆ ಆಗಮ ಬೇಕು. ಕೆಲವೊಮ್ಮೆ ಯುಕ್ತಿ ಬೇಕು. ಇದು ಬಿಸಿ ಇದೆ, ಅದು ಮುಟ್ಟಿ ನೋಡಿದ್ರೆ ಬಿಸಿ ಇದೆ, ಸರಿ, ಅನುಭವ ಬಂತ. ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಮುಟ್ಟು ನೋಡ ಗೊತ್ತಾಗತ್ತೆ, ಬಿಸಿ ಇದೆ ಮುಟ್ಟಬೇಡ. ತುಂಬಾ ಜನ ಹೇಳಿದ್ರೆ ಯಾರು ಮುಟ್ಟಲ್ಲ. ನಾನು ಮುಟ್ಟು ನೋಡ್ತೀನಿ ಅಂತ ಹೋಗಲ್ಲ ಜನರಲ್ಲಿ. ಸಾಮಾನ್ಯ ಭಾರಿ ಮುಟ್ಕರು ಹೋಗ್ಬೋದು ಅಷ್ಟೇ ಹೊರತು ಎಲ್ರು ಹಾಗಿದ್ರೆ ಸರಿ ಅಂದ್ಬಿಡ್ತಾರೆ. ಶಕ್ತಿ ನಂಬ್ತಾರ ಮಾತನ್ನ, ಸ್ವತಃ ಪ್ರಾಮಾಣ್ಯ. ನಾನು ಮುಟ್ಟು ನೋಡೇ ತಿಳ್ಕೊತೀನಿ ಯಾರು ಹೇಳ್ತಾರ? ಹೇಳೋದಿಲ್ಲ. ಅವ್ರ ಮಾತು ನಂಬ್ತಾರೆ. ಯಾಕೆ ಹೇಳೋರು ಯಾರು? ಅವರೆಲ್ಲ ನಾನು ಬೇಕಾದವರು. ಅತೀತಾನಾಗತಾರ್ಥೇಶು ಇದೆ. ಸುಧಾದಲ್ಲಿ ಓದ್ಬೇಕಾದ್ರೆ ಎಷ್ಟೋ ದಿವಸ ಆಗುತ್ತೆ. ನಾವು 8 ಶ್ಲೋಕ ಓದಿದ್ದೀವಲ್ಲ, ಇಷ್ಟು ಓದ್ಬೇಕಾದ್ರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಟಿಪ್ಪಣಿ ತಯಾರಿ ಇನ್ನೂ ದೊಡ್ಡದ ಹೇಳುತ್ತೆ. ಶಕ್ತಿತೆ ಅತೀತಾನಾಗತ ಅರ್ಥ ಅಂದ್ರೆ ವಿಷಯಗಳು ಅಂತ. ಜಾತೆ ಶಕ್ತಿಗ್ರಹೇ ಅಖಿಲಂ ವಿಶೇಷಂ ಗಮಯೇದ್ ವಾಕ್ಯಂ ನತದ ಜ್ಞಾನ ಶಕ್ತಿಗೆ. ಇದೇನೊಂದು ಪ್ರಾಣಿಗಳಿಗೆ ಹೇಳಕ್ ಹೋಗ್ತಾರೆ, ಗೊತ್ತಾಗ ಚಾನ್ಸೇ ಇಲ್ಲ ಅವರಿಗೆ. ಕೆಲವು ಮೆಡಿಕಲ್ ವಿಷಯ ಉಪನ್ಯಾಸ ಮಾಡ್ಬೇಕಾದ್ರೆ ಟರ್ಮ್ಸ್ ಉಪಯೋಗಿಸೋದಿಲ್ಲ. ನಿಮ್ಗೆ ಅವೆಲ್ಲ ಅರ್ಥ ಆಗೋದಿಲ್ಲ.
ಇಷ್ಟು ಹೇಳ್ಬಿಡ್ತೀರಿ ಅಷ್ಟೇ ಅಂತ ಹೇಳ್ತಾರೆ. ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇದಕ್ಕೆ ಪಾಠ ಮಾಡ್ಬೇಕು. ಪ್ರವಚನ ಬೇರೆ, ಪಾಠ ಬೇರೆ. ಪಾಠದಲ್ಲಿ ಪ್ರತಿಯೊಂದು ಪದನು ತಿಳ್ಕೊಂಡು ಇದರ ಅರ್ಥ ಆಗಬೇಕು. ಅದೇ ಅವರಿಗೆಲ್ಲ ಅರ್ಥ ಆಗಲ್ಲ. ಎಷ್ಟು ಬೇಕು ಅವರಿಗೆ ಮುಖ್ಯ ವಿಷಯ ತಿಳ್ಕೊಂಡ್ರೆ ಸಾಕು. ಅದು ಅದು ಉಪನ್ಯಾಸದಲ್ಲಿ ಪರಿಚಯ ಆಗುತ್ತೆ, ಪಾಠದಲ್ಲಿ ಡೀಪ್ ಆಗಿ ಹೋಗ್ತಾರೆ. ಮತ್ತೆ ಅದರಲ್ಲೂ ಇನ್ನು ಸ್ಪೆಷಲೈಸೇಷನ್ ಮಾಡಿದಾಗ ಇನ್ನೂ ಡೀಪ್ ಆಗಿ ಹೋಗ್ತಾರೆ. ಸ್ಪೆಷಲೈಸೇಷನ್ ಮಾಡಿದಾಗ ಹೋದ ರೀತಿ ಬೇರೆ. ಶಕ್ತಿ ಗ್ರಹ ಅಂತ ತಿಳ್ಕೊಂಡ್ರೆ ಇದೆಲ್ಲ ಅರ್ಥ ತಿಳೋದಂತೆ ಆಯ್ತು. ಶಕ್ತಿಶ್ಚೇತ್ ವರ್ತಮಾನೇ ಯಸ್ಯಾತ್ ನಾತೀತಾನಾಗತಂ ವದೇತ್ ಯದಿ ಶಕ್ತಿಗ್ರಹೋ ಅನ್ಯತ್ರ ಕಥಂ ಸ ಸ್ಯಾತ್ ತದಗ್ರಹೇ. ಶಕ್ತಿಗ್ರಹನು ಹಾಗೆ. ಏನು ಶಕ್ತಿಗ್ರಹ ಅಂದ್ರೆ, ಈ ಘಟ ಇದೆ, ಇದು ಘಟ ಅಂತ ತೋರಿಸ್ತೆ. ಪಟ ಇದು ಪಟ ಅಂತ ತೋರಿಸ್ತೆ. ಆಯ್ತು. ಇನ್ನೊಂದ್ಸ ಘಟ ಇದು ಘಟ ಅಂತ ತಾನೇ ಹೇಳ್ಬಿಡ್ತಾರೆ. ಮಕ್ಕಳು ಹೇಳ್ಬೇಕು ಇದು ಘಟ ಇದು ಪಟ ಅಂತ ಹೇಳ್ಬಿಡ್ತಾರೆ. ಎಲ್ಲಿಂದ ಮತ್ತೆ ಜ್ಞಾನ? ಪ್ರತಿ ಸರ್ತು ಹೇಳ್ಬೇಕು ಇದು ಘಟ ಇದು ಘಟ ಅಂತ ಯಾರು ಹೇಳ್ತಾರ? ತಕ್ಷಣ ಏನ್ ತಿಳ್ಕೊಂಡು ಈ ರೀತಿ ಇದ್ದಿದ್ದೆಲ್ಲ ಘಟ ಗೊತ್ತಾಯ್ತು. ನೋಡಿದ್ ಒಂದು ಘಟ, ಎಷ್ಟು ಘಟ ಗೊತ್ತಾಯ್ತು ಈಗ? ಅದೇ ಹೇಳಿದಾರಲ್ಲ, ಒಂದು ಲೋಹಮಣಿ ಗೊತ್ತಾದ್ರೆ ಎಲ್ಲ ಬಂಗಾರ ಪದಾರ್ಥ ಗೊತ್ತಾಗುತ್ತಾ ಇಲ್ವೋ? ಒಂದು ನಕಲಿಕೃತರ ಗೊತ್ತಾದ್ರೆ ಎಲ್ಲ ಸ್ಟೀಲ್ ವಿಷಯ ಗೊತ್ತಾಗುತ್ತಾ ಇಲ್ವೋ? ಅದೇ ರೀತಿನೇ ಶಕ್ತಿಗ್ರಹ ಅಂತ ಕರೀತಾರೆ. ನೋಡಿದ ಮಾತ್ರ ಗೊತ್ತಾಗೋದು ಶಕ್ತಿಗ್ರಹ ಅಲ್ಲ. ಗೊತ್ತಾಯ್ತಾ? ನೋಡಿದ ತಕ್ಷಣ ಇದು ಹೆಸರು. ಇದು ಶಕ್ತಿಗ್ರಹ ಅಂದ್ರೆ ವಾಚ್ಯವಾಚಕ ಭಾವ ಸಂಬಂಧ ಗೊತ್ತಾಗಿದೆ ಅಂತ ಅರ್ಥ. ಇದು ಬಸ್ಸು ಲಾರಿ ಇಷ್ಟು ಗೊತ್ತಾಗುತ್ತಲ್ಲ ನಮಗೆ. ಲಾರಿ ಹತ್ತಕ್ಕೆ ಬಂದ ತಕ್ಷಣ ಲಾರಿ ಹತ್ತಕ್ಕೆ ಹೋಗಲ್ಲ ಯಾರು ಕೂಡ. ಯಾಕೆ? ಟಿಕೆಟ್ ನೋಡಿ ಬಸ್ಸಿಗೆ ಹೋಗಿ ಅಷ್ಟೆಲ್ಲ ಗೊತ್ತಾಗುತ್ತೋ ಇಲ್ಲೋ? ಶಕ್ತಿಗ್ರಹ. ಲಾರಿ ಅಂದ್ರೆ ಹೀಗಿರುತ್ತೆ, ಬಸ್ ಅಂದ್ರೆ ಹೀಗಿರುತ್ತೆ. ಇದು ನಿತ್ಯ ಜೀವನಕ್ಕೆ ಬೇಕಾದ ಎಲ್ಲ ವಿಚಾರಗಳಿವೆ. ಶಕ್ತಿಷ್ಟೇ ಬರ್ತವ. ಆ ರೀತಿ ಒಂದು ಜ್ಞಾನ ಬಂದ ಮೇಲೆ ಅವರಲ್ಲಿ ಬಟ್ಟೆ ಸಿಗುತ್ತೆ. ಅವ್ರಿಗೆ ಹೋಗಿಲ್ಲ ಇವನು, ತಕ್ಷಣ ಅರ್ಥ, ಈ ಬಟ್ಟೆ ಸಿಗುತ್ತೆ, ಆ ಕ್ವಾಲಿಟಿನೇ ಬೇರೆ, ಅಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಬನಾರಸ್ ಸೀರೆಗಳು ಎಲ್ಲ ಅರ್ಥ ಆಗುತ್ತೋ ಇಲ್ಲೋ? ಕೆಲವು ಪದಗಳಿಗೆ ಅದು ಸೀರೆ ಅರ್ಥ ಆಗ್ಬೇಕು, ಬಟ್ಟೆ ಅರ್ಥ ಆಗ್ಬೇಕು, ಇದು ಅರ್ಥ ಆಗ್ಬೇಕು, ಅಲ್ಲಿರುವಂತ ಅರ್ಥ ಆಗ್ಬೇಕು. ಅದೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಎಲ್ಲಿದೆ? ಸಾಕ್ಷಿಗೆ. ಬಟ್ ಬರ್ಲಿಕ್ಕೆ ಇವೆಲ್ಲ ಸಹಾಯ ಬೇಕು. ಅನುಮಾನ ಸಹಾಯ ಬೇಕು, ಆಗಮದ ಸಹಾಯ ಬೇಕು. ಆಗ ಉಪಯೋಗ ಮಾಡ್ಕೊತಾರೆ. ಯಾರು ಸರಿಯಾಗಿ ಅರ್ಥ ಮಾಡ್ಕೊತಾರೋ ಅದು ಬೇಗ ಅರ್ಥ ಮಾಡ್ಕೊತಾರಲ್ಲ ಅವನು ಜ್ಞಾನಿ ಆಗ್ತಾ ಹೋಗ್ತಾನೆ. ಅಲ್ಲಲ್ಲಿಗೆ ಬಿಟ್ಬಿಟ್ರೆ ಉಪಯೋಗ ಆಗೋದೆ. ವಿಶೇಷಂ ಗಮಯೇದ್ ವಾಕ್ಯಂ. ಇವತ್ತು ಸೌದೆ ತಗೊಂಬ ಅಂತಾರೆ. ಯಾತಕ್ಕೆ ಅಂತ ಕೇಳ್ತಾರೆ. ಅಡಿಗೆ ಬೇಕಾದ್ರೆ ಟೀ ಕೊಟ್ಟು ತರ್ತಾರೆ. ಟೀ ಕೊಟ್ಟು ಗದ್ದು ದುಡ್ಡು ತರ್ತಾನ? ಯಾವ ತರ್ತಾರೆ? ಅದು ಬೇರೆ. ಅದು ಗುರುವಲು ಅಂತ. ಗುರುವಲು ಅಂದ್ರೆ ಏನು? ಅದು ಸುಡೋದಕ್ಕೆ ಇರೋದು, ಇದಕ್ಕಲ್ಲ. ನೀವು ಅದನ್ನ ತಂದು ಟೀ ಮಂಟಪ ಮಾಡಕ್ ಆಗೋದಿಲ್ಲ. ಅದೆಲ್ಲ ಜ್ಞಾನ ಇರುತ್ತೆ. ಅದು ಯಾವ ಪರ್ಪಸ್ಸಿಗೆ ಬೇಕು ಹೇಳ್ತಾರೆ. ಯಾವ ಪರ್ಪಸ್ ಬೇಕು ನಿಮಗೆ ಅವಾಗ ಹೇಳ್ತಾರೆ. ಯದಿ ಶಕ್ತಿಗ್ರಹ ಅನ್ಯತ್ರ ಕಥಂ ಸಸ್ಯಾತ್ ತದಗ್ರಹೇ. ಎಲ್ಲ ಮುಂದಿನ ವಿಚಾರ ನಾಳೆ ಅದೆಷ್ಟು ಕೂಡ. ಇದಿಷ್ಟು ಒಂದು ಅಧಿಕರಣ ಸರಿಯಾಗಿ ಎಷ್ಟು ವಿಷಯ ಹೇಳಿದ್ದಾರೆ ಇದರಲ್ಲಿ ಗೊತ್ತಾಯ್ತಾ? ಸಂಧ್ಯಾಧಿಕರಣದೊಳಗೆ ಅಷ್ಟು ವಿಚಾರ ಬಂದಿದೆ. ಒಂದೊಂದರಲ್ಲೂ ಎಲ್ಲಿ ಹೇಳ್ತಾರೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಸಮರ್ಗ ಓದ್ದೆ ಹೋದ್ರೆ ನಾವು ಗೊತ್ತಿದೆ ಅನ್ಕೊಂಡ್ಬಿಡ್ತೀವಿ ಅಷ್ಟೇ. ಇಡೀ ಪ್ರಮಾಣ ಪ್ರಪಂಚ ಎಲ್ಲಾ ವಿಷಯನೂ ಹೇಳಾಗ್ತದೆ. ಬೇರೆ ಕಡೆ ಹೇಳಿರಲ್ಲ, ಇದು ಓದ್ತಾ ಇದ್ದಾಗ ಅರ್ಥ ಆಗಲ್ಲ ಅವ್ರಿಗೆ. ಏನು ಬರ್ದಿಲ್ಲ, ಅವ್ರು ಬರ್ದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವ್ರು ಬರ್ದಿ ಓದಿಲ್ಲ ಅಷ್ಟೇ.